ನಮಸ್ಕಾರ. ನನ್ನ ಹೆಸರು ಶಶಿಕಾಂತ್ ಅಂತ ಹೇಳಿ. ಸೊ ನಾನಿಲ್ಲಿಗೆ ನಾನು ಸಿವಿಲ್ ಇಂಜಿನಿಯರು. ನನ್ನ ವೈಫು ಮೀನಾ ಶಶಿಕಾಂತ್ ಅಂತ ಹೇಳಿ, ಅವರು ಇಂಟೀರಿಯರ್ ಡಿಸೈನರು. ಸೊ ನಾವಿಬ್ಬರು ಇಲ್ಲಿ ನಮ್ಮ ಒಂದು ಸಂಸ್ಥೆಯನ್ನು ಪೂರ್ವ ಇಂಟೀರಿಯರ್ಸ್ ಅಂಡ್ ಸಿವಿಲ್ ಕನ್ಸಲ್ಟೆಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಸಂಸ್ಥೆಯನ್ನು ಶುರು ಮಾಡಿದ್ವಿ. ಇಲ್ಲಿಗೆ ಸೆಕೆಂಡ್ ಗೇರ್ಗೆ ನಾವು ಆಕ್ಚುಲಿ ಬಂದಿದ್ದೀವಿ ಸುಮಾರು ಒಂದು 6 ತಿಂಗಳಿಂದ ನಾವು ಈ ಪ್ರೋಗ್ರಾಮ್ ಕೇಳ್ತಾ ಇದ್ವಿ. ಕೇಳಿದಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಮಗೆ ಐಡಿಯಾ ಇರಲಿಲ್ಲ. ಸೊ ಇದು ಕೇಳ್ತಾ ಕೇಳ್ತಾ ನಮ್ಗೆ ಏನಿಸ್ತು ಅಂದ್ರೆ ನಾವೇ ಸ್ವಂತಕ್ಕೆ ಏನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಮುಂಚೆ ನಾವು ಈ ಫೀಲ್ಡಲ್ಲಿ ಇದ್ವಿ. ಆಕ್ಚುಲಿ ನಾನು ಮೊದಲು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ನಾನು ಗೌರ್ಮೆಂಟ್ ಜಾಬ್ಗೆ ಸರ್ವಿಸ್ ಮಾಡಿದೆ. ಸೊ ಹಾಗಾಗಿ ನಮ್ಗೊಂದು 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಏನಾಯ್ತು ಅಂದ್ರೆ ಅದರ ನಂತರ ಆ ಒಂದು ಸರ್ವಿಸ್ನಲ್ಲಿ ನನಗೆ ಒಂಥರ ಯೂನಿಕ್ ಅಂದ್ರೆ ಏನೋ ಒಂಥರ ಒಂದೇ ತರ ವರ್ಕ್ ಅನ್ನೋ ತರ ಅನಿಸ್ತಾ ಇತ್ತು. ನಮ್ಮ ಸ್ವಂತ ಒಂದು ಕ್ರಿಯೇಟಿವಿಟಿಗೆ ಏನೋ ಒಂದು ಜಾಗ ಇಲ್ವೇನೋ ಅನಿಸ್ತಾ ಇತ್ತು. ಸೊ ಈ ಸೆಕೆಂಡ್ ಗಿರು ಪ್ರೋಗ್ರಾಮ್ ರೇಡಿಯೋನಲ್ಲಿ ಕೇಳಿದ ನಂತರ ನಾವು ಯಾಕೆ ಇದನ್ನ ಅಟೆಂಡ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಂದು ನಾವು ಸೆಕೆಂಡ್ ಗೇರ್ ಇದನ್ನ ಅಪ್ರೋಚ್ ಮಾಡಿದ್ವಿ. ಆಗ ಫಸ್ಟ್ ಇದರಲ್ಲೇ ನಮಗೆ ಗೊತ್ತಾಯ್ತು, ಇದರಲ್ಲಿ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಮತ್ತು ಇದನ್ನ ನಾವು ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆ ಜಾಗ ಇದು, ಅಂದ್ರೆ ಕಲ್ತ್ಕೊಳ್ಳೋದು ಬಿಸ್ನೆಸ್ ಗ್ರೋತ್ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಅಂತ ಅನಿಸ್ತು. ಹಾಗಾಗಿ ಈ ಒಂದು ಪ್ರೋಗ್ರಾಮ್ಗೆ ನಾವು ಅಟೆಂಡ್ ಮಾಡಿದ್ವಿ. ನಾವು ಇಲ್ಲಿ ಬಂದ ನಂತರ ಫಸ್ಟ್ ಬಂದು ನೋಡಿದ್ವಿ. ನಮ್ಗೆ ಇಂಪ್ರೆಸ್ ಆಯ್ತು. ಅವ್ರು ಹೇಳ್ದಂಗೆ ಏನಾದ್ರೂ ಮಾಡ್ಬೋದು, ಇಲ್ಲಿ ಪೊಟೆನ್ಷಿಯಲ್ ಇದೆ ತುಂಬಾನೇ ಅನ್ಸಕ್ ಶುರು ಆಯ್ತು. ಆಮೇಲೆ ಬಂದ್ರು. ಆಮೇಲೆ ಇನ್ಫ್ಯಾಕ್ಟ್ ಅವ್ರು ಅಟೆಂಡ್ ಮಾಡಿದ್ರು ಕೋರ್ಸ್ನ. ಕಂಪ್ಲೀಟ್ ಕೋರ್ಸ್ ಮಾಡ್ಕೊಂಡ್ರು. ನಾನು ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ನನ್ನ ಮಗು ಇರೋ ಕಾರಣದಿಂದ. ಸೊ ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ರು. ಅದಾದ ನಂತರ ತುಂಬಾನೇ ಚೇಂಜಸ್ ಕಾಣಿಸ್ತು ಅವರಲ್ಲಿ. ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ಪ್ರತಿಯೊಂದು ಅವರಲ್ಲಿ ಏನ್ ಲ್ಯಾಕ್ಯೂನ್ ಆಯ್ತು ಅದೆಲ್ಲಾನು ಇದ್ರಲ್ಲಿ ಕವರ್ ಆಯ್ತು ಅಂತ ಅನ್ಸಕ್ ಶುರು ಆಯ್ತು ನನಗೆ. ತುಂಬಾನೇ ಮೊಮೆಂಟಮ್ ಸಿಕ್ಕಿದೆ, ಇಲ್ಲಿಂದ ಲೀಡ್ ಸಿಕ್ಕಿದೆ, ತುಂಬಾ ಬ್ಯಾಕಪ್ ಸಿಕ್ಕಿದೆ. ಅಂಡ್ ಈ ಒಂದು ಕಮ್ಯುನಿಟಿ, ಸೆಕೆಂಡ್ ಗೇರ್ ಕಮ್ಯುನಿಟಿ ಏನಿದೆ ಅದೊಂದು ಫ್ಯಾಮಿಲಿ ತರ ಅನ್ಸ್ಲಿಕ್ಕೆ ಶುರು ಆಗಿದೆ ನಮ್ಗೆ. ಯಾವುದೇ ರೀತಿನಲ್ಲಿ ನಮ್ಗೆ ಏನೇ ತರ ಹೆಲ್ಪ್ ಬೇಕು ಅಂತಂದ್ರೂ ಬ್ಯಾಕಪ್ ಇದೆ ಅಲ್ಲಿಂದ. ಸೊ ಅದು ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ಈಗೇನಾಗ್ತಿದೆ ಅಂದ್ರೆ ಶಶಿಕಾಂತ್ ಅವರು ಈಸ್ ಟೇಕಿಂಗ್ ಓವರ್. ಒಂಥರ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹಿ ಟೇಕ್ಸ್ ದ ಲೀಡ್, ತಗೊಂಡು ಹೋಗ್ತಾರೆ. ಏನಾದ್ರೂ ಒಂದನ್ನ ಮಾಡಬೇಕು ಅನ್ನೋದನ್ನ ಬಹಳಷ್ಟು ಮನಸ್ಸಿಗೆ ಬಂದಿದೆ ಅವರಿಗೆ. ಅಂಡ್ ಹಿ ಡಸ್ ಇಟ್ ವಾಲಂಟ್ರಲಿ, ಹಿ ಟೇಕ್ಸ್ ಅಪ್. ಅಂಡ್ ಒಟ್ಟಿಗೆ ನಾವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಸಿಕ್ಕಾಗ ಒಟ್ಟಿಗೆ ಹೋಗ್ತೀವಿ. ನಾವು ಒಟ್ಟಿಗೆ ಹೋಗಿ ಒಟ್ಟಿಗೆ ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ದು ಇಂಟೀರಿಯರ್ಸ್ ಅಂಡ್ ಸಿವಿಲ್ ಇರೋದ್ರಿಂದ ಅಲ್ಲಿ ಫುಲ್ ಫ್ಯಾಮಿಲಿ ಕೂತ್ಕೊಳ್ಳುತ್ತೆ ಡಿಸ್ಕಷನ್ಗೆ. ದಟ್ ಈಸ್ ಅವರ್ ಯುನಿಕ್ನೆಸ್. ನಮ್ಮಲ್ಲಿ ಏನಂದ್ರೆ ಎಷ್ಟೋ ಜನಕ್ಕೆ ನೋಡಿ ಏನಾಗಿದೆ ಅಂದ್ರೆ ಆರ್ಕಿಟೆಕ್ಟ್ಸ್ ಅಲ್ಲಿ ಅಥವಾ ಇಂಟೀರಿಯರ್ ಡಿಸೈನ್ ಇರ್ಬೋದು, ಯಾರು ಒಬ್ರು ಇರ್ತಾರೆ, ಗಂಡಸರು ಅಥವಾ ಹೆಂಗಸರು ಹತ್ರ. ಅಂದ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ. ಸೊ ನಾವೇನಂದ್ರೆ ಯಾವ್ದೋ ಒಂದು ಫ್ಯಾಮಿಲಿನಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಅದು ಮಕ್ಳು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಡಿಸ್ಕಸ್ ಮಾಡುವಾಗ ಅವ್ರ ಮನಸ್ಸಿನ ಅಂದ್ರೆ ಗಂಡನ ಭಾವನೆ ಇರ್ಬೋದು ಅಥವಾ ಹೆಂಡತಿ ಭಾವನೆಗಳಿರ್ಬೋದು, ಅಥವಾ ಅವ್ರ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೇಕಂದ್ರೆ ಆಕೆ ಅಂದ್ರೆ ಹೆಂಡತಿಯ ಒಂದು ಅಡಿಗೆ ಮನೆ ಇರ್ಬೋದು ಅಥವಾ ಮಕ್ಕಳದ ಒಂದು ಬೆಡ್ರೂಮ್ ಇರ್ಬೋದು, ಆ ರೀತಿ ಎಲ್ಲ ಡಿಸೈನ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಆ ಭಾವನೆನೆಲ್ಲ. ಅದೆಲ್ಲ ಈಕೆ ಅರ್ಥ ಮಾಡ್ಕೋತಾಳೆ. ಸೊ ಹಂಗಾದಾಗ ಏನಾಗುತ್ತೆ, ಆ ಡಿಸೈನಿಂಗ್ ಅವ್ರಿಗೆ ಮನಸ್ಸಿನ ತಕ್ಕನಾಗಿ ಡಿಸೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಂದು ಫೈನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು ಅಥವಾ ಪ್ಲಾನ್ ನಲ್ಲಿ ಏನಾರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಅದೇ ಸಿವಿಲ್ ಇಂಜಿನಿಯರ್ ಆಗಿ ಟೆಕ್ನಿಕಲ್ ಆಗಿ ಏನೇನ್ ತರ ಪ್ರಾಬ್ಲಮ್ ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡಿ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದು ಆ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನಮ್ಮಲ್ಲಿ ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ಇಬ್ರು ಕೂತ್ಕೊಂಡು ಮಾತಾಡೋದ್ರಿಂದ ಅವರು ಒಂದು ಅನಿಸಿಕೆನೆ ನಾವು ಅದನ್ನ ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವ್ರಿಗೊಂದು ಬೆಸ್ಟ್ ಸೊಲ್ಯೂಷನ್ ಕೊಡಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ನನಗೆ ಸೆಕೆಂಡ್ ಗೇರ್ ಯಾಕೆ ಬಂತಂತಂದ್ರೆ, ನನಗೆ ಆಕ್ಚುಲಿ ಬಿಸ್ನೆಸ್ ಮಾಡೋದ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ. ಮತ್ತೆ ಫೈನಾನ್ಸ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು, ಫೈನಾನ್ಸ್ ಇದನ್ನ ನನಗೆ ಐಡಿಯಾ ಇರಲಿಲ್ಲ. ಸೊ ಇಲ್ಲಿ ಬಂದ ನಂತರ ನನಗೆ ಗೊತ್ತಾಯ್ತು ಬಿಸ್ನೆಸ್ ಗ್ರೋತ್ ಪ್ಲಾನ್ ನ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ, 1 ಇಯರ್ ಯಾವ ತರ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಟರ್ನ್ ಓವರ್ ಯಾವ ತರ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಕ್ಲೈಂಟ್ಸ್ ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ, ಮತ್ತೆ ಆ ಕ್ಲೈಂಟ್ಸ್ ನಲ್ಲಿ ಇರ್ತಕ್ಕಂಥ ಒಂದು ಅವ್ರ ಅನಿಸಿಕೆ ತಕ್ಕನಂಗೆ ನಾವು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಅವ್ರ ಹತ್ರ ರಿಲೇಷನ್ಸ್ ಯಾವ ಹತ್ರ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಮತ್ತೆ ನಮ್ಮ ಆರ್ಗನೈಸೇಷನ್ ಅಲ್ಲೂ ನಾವು ಏನೇನ್ ತರ ವಿಷನ್ ಏನ್ ಇಟ್ಕೊಳ್ಬೇಕು, ಮಿಷನ್ ಏನ್ ಇಟ್ಕೊಳ್ಬೇಕು, ಮತ್ತೆ ಯಾವ ಇದನ್ನ ಏನೇನ್ ಪಾಲಿಸ್ಬೇಕು, ಇದ್ರಲ್ಲಿ ಅಂದ್ರೆ ಏನಂದ್ರೆ ಫಾಲೋ ಅಪ್ಸ್ ಎಲ್ಲ ಯಾವ ರೀತಿ ಇರಬೇಕು, ಅಥವಾ ಒಂದು ಕ್ವಾಲಿಟಿ ಯಾವ ರೀತಿ ಕೊಡ್ಬೇಕಾಗತ್ತೆ, ಈ ಬಗ್ಗೆ ಎಲ್ಲಾನು ಈ ಸೆಕೆಂಡ್ ಗೇರ್ ಬಂದ ನಂತರ ನನಗೆ ತುಂಬಾ ಹೆಲ್ಪ್ ಆಯ್ತು, ಅಲ್ಲೆಲ್ಲ ಅನುಕೂಲ ಆಯ್ತು. ಆಮೇಲೆ ನೋಡಿ, ಇಲ್ಲಿ ಒಂದೇನಪ್ಪಾ ಅಂದ್ರೆ ನನ್ನ ಒಂದು ಅನಿಸಿಕೆ ಅಂದ್ರೆ, ಫಸ್ಟ್ ಬಿಗಿನಿಂಗ್ ನಾನು ಇಲ್ಲಿಗೆ ಬಂದಾಗ ನನಗೆ ಆ ಒಂದು ಪಾತ್ ಅಥವಾ ಡೆಫಿನೆಟ್ ಗೋಲ್ ಅಥವಾ ಪಾತ್ ಮತ್ತೆ ನೀವು ಅಚೀವ್ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇತ್ತು. ನಾಲೆಡ್ಜ್ ಇದ್ರೂ ಅದನ್ನ ಒಂದು ಕಾನ್ಫಿಡೆನ್ಸ್ ಬೇಕು, ಜೊತೆಗೆ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಹೆಂಗೆ ಅಂತ ಗೊತ್ತಾಗಬೇಕಂದ್ರೆ, ಸೊ ಈ ಒಂದು ಸೆಕೆಂಡ್ ಗೇರ್ ಪ್ರೋಗ್ರಾಮ್ ಬಂದ್ರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರೋರು ಬಿಸ್ನೆಸ್ ಮಾಡೋದು ಹೇಗೆ, ಅದನ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದವರಿಗೆ ಇಲ್ಲಿಗೆ ಬಂದ್ರೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗುತ್ತೆ. ಅವರು ಯಾವ ರೀತಿ ಬಿಸ್ನೆಸ್ ನ ಒಂದು ಮೆಥಡ್ ಅಲ್ಲಿ
ಆರ್ಡರ್ ಹಾಕೊಂಡು ಹೋದ್ರೆ ಅವ್ರಿಗೆ ಗ್ರೋ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾರಿಗೇ ಬಿಸ್ನೆಸ್ ಅಲ್ಲಿ ಎನಿ ಸ್ಟೇಜ್ ಅಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದ್ದಾಗ ಅಥವಾ ಅವ್ರಿಗೆ ಐಡಿಯಾ ಗೊತ್ತಾಗ್ತಾ ಇಲ್ಲ ಅಂದಾಗ ಇಲ್ಲಿ ಇಂಥ ಒಂದು ಆರ್ಗನೈಸೇಷನ್ ಬಂದ್ರೆ ಖಂಡಿತ ಅವ್ರಿಗೆ ಅವರ ಬಿಸ್ನೆಸ್ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ನನ್ನ ಒಂದು ಈ ಒಂದು ಇಂಟೀರಿಯರ್ಸ್ ಅಂಡ್ ಸಿವಿಲ್ ಕನ್ಸಲ್ಟೆಂಟ್ಸ್, ಪೂರ್ವ ಇಂಟೀರಿಯರ್ಸ್ ಸಿವಿಲ್ ಕನ್ಸಲ್ಟೆಂಟ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರು 9845091789. ಇನ್ನೊಂದ್ಸರಿ ಹೇಳ್ತೀನಿ, 9845091789. ಸೊ ನನ್ನ ಈ ಒಂದು ಹಂಚಿಕೆ ಇದನ್ನ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ.